ವರ್ಷಕ್ಕೊಮ್ಮೆ ದರ್ಶನ ಕಳಿಸುವಂತ ಹಾಸನಾಧಿದೇವತೆ ಹಾಸನಾಂಬೆಯ ದರ್ಶನೋತ್ಸವಕ್ಕೆ 10ನೇ ದಿನ. ಆದ್ರೆ ಸಾರ್ವಜನಿಕರಿಗೆ ದರ್ಶನಕ್ಕೆ 9ನೇ ದಿನ, ಅಂದ್ರೆ ಗರ್ಭಗುಡಿ ಬಾಗಿಲು ತೆಗೆದು ಸಾರ್ವಜನಿಕ ದರ್ಶನಕ್ಕೆ 9ನೇ ದಿನ ಇಂದು. ಇವತ್ತು ಕೂಡ ಲಕ್ಷಾಂತರ ಭಕ್ತರು ಸರದಿ ಸಾನಲ್ಲಿ ನಿಂತು ನೀವು ನೋಡ್ತಾ ಇರ್ಬೋದು, ತಾಯಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಲಕ್ಷಾಂತರ ಭಕ್ತರು ಬಂದಿದ್ದಾರೆ. ಖುದ್ದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೈರೇಗೌಡರು ಸ್ಥಳಕ್ಕೆ ಬಂದಿದ್ದಾರೆ. ನೆನ್ನೆ ರಾತ್ರಿಯಿಂದನೂ ಕೂಡ ಸರದಿ ಸಾಲನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಏನು 1000 ರೂಪಾಯಿ ಸರದಿ ಸಾಲು ಇರ್ಬೋದು, 300 ರೂಪಾಯಿ ಟಿಕೆಟ್ ನ ಸರದಿ ಸಾಲು ಇರ್ಬೋದು, ಮತ್ತೆ ಕಾಮನ್ ಕ್ಯೂ ಇರ್ಬೋದು, ಖುದ್ದು ಬಂದು ವೀಕ್ಷಣೆ ಮಾಡ್ತಾ ಇರುವಂತದ್ದು ಮತ್ತೆ ಗಮನ ಹರಿಸ್ತಾ ಇರುವಂತದ್ದು. ಅಂದ್ರೆ ಸರದಿ ಸಾಲಿನಲ್ಲಿ ನಿಂತಂತ ಭಕ್ತರನ್ನ ಸ್ವಲ್ಪ ಬೇಗ ಹೋಗುವಂತ ಕೂಡ ವಿಷಯ ತಿಳಿಸ್ತಾರೆ. ಇದಲ್ಲದೆ ಬರಂತ ಭಕ್ತರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ, ಏನೆಲ್ಲ ಅನುಕೂಲ ಆಗಿದೆ, ಏನೆಲ್ಲ ನಾವು ಮುಂದೆ ಮಾಡಬೇಕು ಅನ್ನೋದ್ರು ಕೂಡ ಖುದ್ದು ಅವರೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ದೇಶದಲ್ಲೇ ತುಂಬಾ ಹೆಸರುವಾಸಿ ಮತ್ತೆ ಖ್ಯಾತಿ ಪಡೆದಿರೋಂಥದ್ದು ತಿರುಪತಿ ದೇವಾಲಯ. ತಿರುಪತಿ ದೇವಾಲಯಕ್ಕೆ ಬಂದಂತ ಭಕ್ತರಿಗೂ ಜಾಸ್ತಿ ಭಕ್ತರು ಆಸ್ತಂಬ ದೇವಾಲಯಕ್ಕೆ ಬಂದಿದ್ದಾರೆ. ಇದೊಂದು ರೀತಿ ದಾಖಲೆನೆ ಅಂತ ಹೇಳ್ಬೋದು. ಎಷ್ಟು ಜನ ಭಕ್ತರು ಬಂದಿದ್ದಾರೆ ಸರ್ ನಿನ್ನೆ? ಈಗ ಬಹುಶಃ ದೇಶದಲ್ಲೇ ಕೆಲವು ದೇವಸ್ಥಾನಗಳಲ್ಲಿ ಇಷ್ಟು ಜನ ಒಂದು ದಿನಕ್ಕೆ ಬರುವಂತದ್ದು ನಾವು ನೋಡಿದ್ದೇವೆ. ತಿರುಪತಿಯಲ್ಲಿ ಸಾಮಾನ್ಯ ಒಂದು ದಿನ ನಾರ್ಮಲ್ ಡೇಸ್ ಅಲ್ಲಿ 70-80,000 ಅಂತ ಹೇಳ್ತಾರೆ. ಇಲ್ಲಿ ನೆನ್ನೆ ಬರೀ 12 ಗಂಟೆ ಟೈಮಲ್ಲಿ, ಬೆಳಿಗ್ಗೆ 7:30 ರಾತ್ರಿ 8 ಗಂಟೆ ಮಧ್ಯ, ಆ 12 ಗಂಟೆ ಟೈಮಲ್ಲಿ 3,10,000 ಜನ ಬಂದಿದ್ದಾರೆ. 3,10,000. ರಾತ್ರಿ ಅದ್ರ ಮೇಲೆ ಮತ್ತೆ 1.5 ಲಕ್ಷ 2 ಲಕ್ಷ ಜನ ಬಂದಿದ್ದಾರೆ. ರಾತ್ರಿ ನಾವು ಥ್ರೂಔಟ್ ದ ನೈಟು ಪೂಜೆ ಕಾರ್ಯಕ್ರಮಕ್ಕೂ ವಿನಾಯಿತಿ ಕೊಟ್ಟು ದರ್ಶನ ಮಾಡಿಸಿ, ನಾವು ಎಷ್ಟು 1 ನಿಮಿಷಕ್ಕೆ 150 ಜನ ದರ್ಶನ ಮಾಡಿದ್ರೆ ಲೈನು ಅದಕ್ಕಿಂತ ಉದ್ದ ಬೆಳೀತಾನೆ ಇತ್ತು. ತುಂಬಾ ಫಾಸ್ಟ್ ಆಗಿ ದರ್ಶನ ಮಾಡಿಸಿದ್ರು ಕೂಡ ಬರೋರ ಸಂಖ್ಯೆ ಎಷ್ಟಿತ್ತು ಅಂದ್ರೆ, ದರ್ಶನ ಮೂವ್ಮೆಂಟ್ ಆಗ್ತಾ ಇದ್ರು, ಲೈನ್ ಮಾತ್ರ ಬೆಳೀತಾನೆ ಇತ್ತು. ಸೊ ಬಹುಶಃ ಈ 24 ಗಂಟೆ ಅವಧಿಯಲ್ಲಿ ಶುಕ್ರವಾರ ಬೆಳಿಗ್ಗೆ 5 ಗಂಟೆಯಿಂದ ಶನಿವಾರ ಬೆಳಿಗ್ಗೆ 5 ಗಂಟೆ ನಡುವೆ ಕನಿಷ್ಠ 4.5 ಲಕ್ಷ ಜನ ದರ್ಶನ ಪಡೆದಿದ್ದಾರೆ. ಇದನ್ನ ಸೇರಿಸಿದ್ರೆ ಹೋದ ವರ್ಷ ಫುಲ್ ಸೀಸನ್ ತಗೊಂಡ್ರೆ 17,60,000 ಜನ ದರ್ಶನ ಮಾಡಿದ್ರು. ಈಗ ಇನ್ನ 5 ದಿನ ಬಾಕಿ ಇರೋವಾಗಲೇ 18.5 ಲಕ್ಷ ಜನ ದರ್ಶನ ಆಗಿದೆ. ಈಗ ನೀವು ಇನ್ನ ಎಕ್ಸ್ಪೆಕ್ಟೇಷನ್ ಇದೆ ಸರ್, ಇನ್ನು ಎಷ್ಟು ಲಕ್ಷ ಜನ ತಾಯಿಯ ದರ್ಶನಕ್ಕೆ ಬರಂತ ನಿಮ್ಮ ಒಂದು ನಿರೀಕ್ಷೆ ಇದೆ? ನೋಡಿ, ಈಗ ನಮ್ಮ ಎಲ್ಲ ಅಂದಾಜುಗಳನ್ನು ಮೀರಿ ಜನ ಬರ್ತಾ ಇದ್ದಾರೆ. ನಾವು 2-2.5 ಲಕ್ಷ ಅನ್ಕೊಂಡ್ವಿ. ಲಾಸ್ಟ್ 24 ಅವರ್ಸ್ ಅಲ್ಲಿ 4.5 ಲಕ್ಷ ಜನ ಬಂದಿದ್ದಾರೆ. ಸೊ ಹೋದ ವರ್ಷ ಕಂಪೇರ್ ಮಾಡಿದ್ರೆ 3 ಟೈಮ್ಸ್ ಆಯ್ತು, 3 ಟೈಮ್ಸ್ ಬಂದಿದ್ದಾರೆ. ಸೊ ಇವತ್ತು ಶನಿವಾರ ರಜಾ ದಿನ, ನಾಳೆ ಭಾನುವಾರ ರಜಾ ದಿನ, ನಾಡಿದ್ದು ಹಬ್ಬ ಶುರುವಾಗುತ್ತೆ. ಸೊ ಹಾಗಾಗಿ ಪ್ರತಿನಿತ್ಯ 3-3.5 ಲಕ್ಷ ಮಿನಿಮಮ್ ಹೇಳ್ತಾ ಇದ್ದೀನಿ, 3-3.5 ಲಕ್ಷ ಜನ ಅಂತೂ ಬಂದೇ ಬರ್ತಾರೆ. ಹಾಗಾಗಿ ಏನಾಗುತ್ತೆ, ಸಾಲು ಮೊದಲೆಲ್ಲ 1 ಗಂಟೆ, ಅರ್ಧ ಗಂಟೆ, 2 ಗಂಟೆಗೆ ದರ್ಶನ ಆಯ್ತು. ಈಗ ನಿನ್ನೆ 8-9 ಗಂಟೆಗೆ ಹೋಗಿತ್ತು. ರಾತ್ರಿಯಿಂದ ವಾಪಸ್ಸು 5 ಗಂಟೆಗೆ ತಗೊಂಡು ಬಂದಿದ್ದೇವೆ. ಆದ್ರೆ ಇವತ್ತು ಜನ ಮೈಸೂರು ರೋಡಿಂದ, ಅಂದ್ರೆ ಮೈಸೂರಿಂದ ಹಾಸನ ರೋಡು, ಬೆಂಗಳೂರು ಹಾಸನ ರೋಡೇ ಜಾಮ್ ಆಗಿದೆ. ಅಷ್ಟು ಜನ ಬರ್ತಾ ಇದ್ದಾರೆ. ಸೊ ಬರ್ಲಿ, ಆದ್ರೆ ಕನಿಷ್ಠ 7-8 ಗಂಟೆ ಮಿನಿಮಮ್ ಟೈಮ್ ತಗೊಳುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಬರಬೇಕು. ಅಂದ್ರೆ ನೀವು ಏನ್ ಬರಂತ ಭಕ್ತರಿಗೆ ಸುಮಾರು 6-7 ಗಂಟೆ ಅಂತೂ ಮ್ಯಾಕ್ಸಿಮಮ್ ಅಂದ್ರೆ ಸರದಿ ಸಾಲ ನಿಂತ್ರೆ ಮಾತ್ರ ದರ್ಶನಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿ ಬರ್ಬೇಕು ಅಂತ ನೀವು ಹೇಳ್ತಾ ಇದ್ದೀವಿ. ಖಂಡಿತವಾಗಿ ಹೌದು. ನೀವು ಬರೋರು 7-8 ಗಂಟೆ ಆದ್ರೂ ದರ್ಶನಕ್ಕೆ ಆಗುತ್ತೆ ಅಂತ ಅದಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ತಯಾರಾಗಿ ಬರಬೇಕು. ಆಮೇಲೆ ಈ ರಶ್ ಅಲ್ಲಿ ತೀರಾ ಗರ್ಭಿಣಿಯರು, ತೀರಾ ವಯಸ್ಸಾದಂಥವರು ಯೋಚನೆ ಮಾಡಿ, ನಿಮ್ಮ ಬಗ್ಗೆ ನಮಗೆ ಅನುಕಂಪ ಇದೆ, ಆದರೆ ಒಂದು ದಿನಕ್ಕೆ 4.5 ಲಕ್ಷ ಜನ ನಾವು ಪುಷ್ ಮಾಡೋವಾಗ ನಮಗೂ ಕೂಡ ಸರ್ಟನ್ ಲಿಮಿಟೇಷನ್ಸ್ ಇರ್ತವೆ. ಅದನ್ನ ಅರ್ಥ ಮಾಡ್ಕೋಬೇಕು. ಬಂದು 8 ಗಂಟೆ ಆಯ್ತು ಅಂತ ನಮ್ಮನ್ನ ದೂಷಣೆ ಮಾಡೋದು, ಅಥವಾ ಗರ್ಭಿಣಿಯರಿಗೆ ಸರಿಯಾಗಿ ಸಮಯ ಆಗ್ಬಿಡ್ತು, ತೊಂದರೆ ಆಯ್ತು ಅಂತ ದೂಷಣೆ ಮಾಡುವಂತಹದ್ದು ದೃಶ್ಯಗಳು ನಿಮ್ ಕಣ್ಮುಂದೆ ಇದಾವೆ. ಜನಸಾಗರ ಹರಿದು ಬರ್ತಾ ಇದೆ.
ಬರೋರ್ನ ನಾವು ನಿಲ್ಸಕ್ ಆಗೋದಿಲ್ಲ. ಆದ್ರೆ ಇದಕ್ಕೆ ತಯಾರಾಗಿ ಬನ್ನಿ ಅಂತ ಮನವಿಯನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ಶನಿವಾರ ರಾತ್ರಿ ಮತ್ತು ನಾಳೆ ಭಾನುವಾರ ರಾತ್ರಿ ಶಾಸ್ತ್ರದ ಪ್ರಕಾರ 5 ಗಂಟೆ ಇವತ್ತು ರಾತ್ರಿ ನಾಳೆ ರಾತ್ರಿ 5 ಗಂಟೆ ಪೂಜೆಗೆ ದರ್ಶನ ನಿಲ್ಲಿಸಲೇಬೇಕಾಗುತ್ತೆ. ಯಾವ ಟೈಮಿಂಗ್ ಅಲ್ಲಿ ಸರ್? ಯಾವ ಟೈಮಿಂಗ್ ಸರ್? ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ದರ್ಶನ ನಿಲ್ಲಿಸಲೇಬೇಕಾಗುತ್ತೆ. ಶನಿವಾರ ರಾತ್ರಿ ಭಾನುವಾರ ರಾತ್ರಿ. ಹಾಗಾಗಿ ಶನಿವಾರ ಮಧ್ಯಾಹ್ನದ ಮೇಲೆ ರಾತ್ರಿ ಬರುವಂತವ್ರು, ಭಾನುವಾರ ರಾತ್ರಿ ಬರೋರು ಬಹುಶಃ ಮಾರನೇ ದಿನವರೆಗೂ ದರ್ಶನಕ್ಕೆ ಕಾಯ್ಬೇಕಾಗತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬಂದು ಗಲಾಟೆ ಮಾಡೋದ್ರಲ್ಲಿ ಆ ನಂತರ ಅರ್ಥ ಇಲ್ಲ. 95% ಎಲ್ಲ ಬಹಳ ಶಾಂತ ಚಿತ್ತರಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಕೆಲವರು 5% ಅದರಲ್ಲಿ ಅವ್ರಿಗೆ ನಿಜವಾಗಿ ಬೇಸರ ಆಗಿರ್ಬೋದು. ಇನ್ ಕೆಲವರು ಚಾನ್ಸ್ ಸಿಕ್ಕಿದೆ ಅಂತ ಉದ್ದೇಶಪೂರ್ವಕವಾಗಿ ಬೇರೆಯವ್ರನ್ನು ಪ್ರವೋಕ್ ಮಾಡಿ ಇಲ್ಲಿ ದೊಂಬಿ ಮಾಡುವಂತಹದ್ದು ಘಟನೆಗಳು ನಿನ್ನೆ ಆಗಿದೆ. ಆದರೆ ಪೊಲೀಸು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡಲೇ ಅದನ್ನ ಕಂಟ್ರೋಲ್ ಮಾಡಿ ಎಕ್ಸ್ಟ್ರಾ ಬ್ಯಾರಿಕೇಡಿಂಗು, ಇವಾಗ ಟೋಟಲ್ ಬ್ಯಾರಿಕೇಡಿಂಗು 12 ಕಿಲೋಮೀಟರ್ಗಿಂತ ಉದ್ದ ಲೈನ್ಗಳು ಹಾಕಿದೀವಿ ಈಗ. ಸೊ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಆದ್ರೆ 1 ನಿಮಿಷಕ್ಕೆ 150 ಜನ ದರ್ಶನ ಮಾಡಿಸಿದ್ರು, 1 ನಿಮಿಷಕ್ಕೆ 150 ಜನಕ್ಕೆ ದರ್ಶನ ಮಾಡಿಸಿದ್ರು ಕಷ್ಟ ಇದೆ. ಸೊ ಬರೋರು ಸ್ವಲ್ಪ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬರಬೇಕು ಅಂತ ಮನವಿ. ಖುದ್ದು ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಹೇಳೋ ಪ್ರಕಾರ ನಾವು ನಿರೀಕ್ಷೆ ಏನ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ಭಕ್ತರು ಆಸ್ಥಾಂಬೆ ದರ್ಶನಕ್ಕೆ ಆಗಮಿಸಿರೋದು. ನಿನ್ನೆ 4 ಲಕ್ಷಕ್ಕೂ ಹೆಚ್ಚು ಜನ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ. ಬರೋ ಭಕ್ತರು ಬರ್ಲಿ, ಆದ್ರೆ ಬರಂತ ಭಕ್ತರು ಮಾನಸಿಕವಾಗಿ ಸಿದ್ಧರಾಗ್ಲಿ. 7 ರಿಂದ 8 ಗಂಟೆ ಆಗತ್ತೆ ತಾಯಿಯ ದರ್ಶನಕ್ಕೆ. ಆ ಮಾನಸಿಕವಾಗಿ ಸಿದ್ಧರಾಗ್ಲಿ. ಮತ್ತೆ ವಯಸ್ಸಾದವರು, ಗರ್ಭಿಣಿಯರು ಸ್ವಲ್ಪ ನೋಡ್ಕೊಂಡು ಬರ್ಲಿ ಅಂತ ಕೂಡ ಹೇಳ್ತಾ ಇರ್ತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್.